ಹೀಗೆ ರಾಮ ಮಂದಿರದ ಹುಂಡಿ ಕಳ್ಳತನದ ಬಳಿಕ ನಮ್ಮ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ರಾಜ್ಯ ಸರ್ಕಾರ ಸದ್ಯ 19 ಅಂಶಗಳ ಮಾರ್ಗಸೂಚಿಯನ್ನ ಹೊರಡಿಸಿದೆ. ಮೊನ್ನೆನೇ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ. ಆಮೇಲೆ ಇಡೀ ದೇಶನೇ ಇದರಿಂದ ಪಾಠ ಕಲ್ತ್ಕೊಳ್ಬೇಕಿದೆ. ಹೌದಪ್ಪ, ಭಕ್ತಿ ದೇವರು ಅನ್ನುವಂಥದ್ದು ಭಕ್ತಿ ಆ ಭಕ್ತನಿಗಿರುತ್ತೆ, ಒಳಗಡೆ ಕೆಲಸ ಮಾಡುವಂತ ಮಂದಿಗಿರುತ್ತಾ ಅದು? ನಮ್ಮ ಭಕ್ತಿಯನ್ನ ಬಳಸ್ಕೊಂಡು ದುರುಪಯೋಗ ಮಾಡಿಕೊಂಡು ನಾವು ಹಾಕುವಂತ ಕಾಣಿಕೆ ಹಣವನ್ನ ಹೇಗೆ ಇವರು ವೈಯಕ್ತಿಕ ಹಿತಾಸಕ್ತಿಗೆ ಬಳಸ್ಕೊಳ್ತಾರೆ, ಇವ್ರು ತಿನ್ನೋದಕ್ಕೆ ಬಳಸ್ಕೊಳ್ತಾರೆ ಅನ್ನೋದು ಈಗ ರಾಮ ಮಂದಿರದ ಮುಖೇನವಾಗಿನೇ ಈಗ ಗೊತ್ತಾಗ್ತಾ ಇರುವಂತ ಸಂಗತಿ. ಈ ಕಳ್ಳರಿದಾರಲ್ಲ, ಇವರಿಗೆ ದೇವರು ದಿಂಡ್ರು ಭಕ್ತಿ ಇದು ಯಾವುದೂ ಇಲ್ಲ. ಅವ್ರಿಗೆ ಆ ಟೈಮಿಗೆ ಭಕ್ತರು ದುಡ್ಡು ಹೆಂಗ್ ಹೊಡಿಬೇಕು ಅಷ್ಟೇ ಇರೋದು. ಹೊರಗಡೆ ಕಳ್ತನಕ್ಕಿಂತ ಕಳ್ಳರಿಗಿಂತ ಈ ದೇವಸ್ಥಾನದ ಒಳಗಡೆ ಇರುವಂತ ಕಳ್ಳರಿದಾರಲ್ಲ, ಅದರಲ್ಲೂ ಈ ಟ್ರಸ್ಟ್ ಎಲ್ಲ ಮಾಡ್ಕೊಂಡಿರುವಂತ ಕಳ್ಳರಿದಾರಲ್ಲ, ಇವ್ರು ಬಹಳ ಡೇಂಜರ್. ಇದಕ್ಕೆ ಲೆಕ್ಕಾಚಾರ ಇಲ್ಲ. ಈ ಕಳ್ತನಕ್ಕೆ ಹೊರಗಡೆ ಕಳ್ತನಕ್ಕಾದ್ರೆ ಒಂದು ಲೆಕ್ಕಾಚಾರ ಸಿಗುತ್ತೆ. ಎಸ್ ಕದ್ದ, ಎಲ್ ಕದ್ದ, ಯಾರ್ಯಾರು ಕದ್ರು, ಇದಕ್ಕೆ ಲೆಕ್ಕಾಚಾರನೇ ಇಲ್ಲ. ಕೇಳಿದ್ರೆ ದೇವ್ರನ್ನ ತೋರಿಸ್ತಾರೆ, ಭಯ ಬೀಳಿಸ್ತಾರೆ. ಹಾಗಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಈಗ ಒಂದು 19 ಅಂಶಗಳ ಮಾರ್ಗಸೂಚಿಯನ್ನ ಈಗ ಹೊರಡಿಸಿದೆ. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಕಾಯ್ದುಕೊಳ್ಳೋದಕ್ಕೆ ಹೊರಡಿಸಲಾಗಿರುವಂತಹ ಮಾರ್ಗಸೂಚಿ ಇದು. ರಾಜ್ಯದ ಧಾರ್ಮಿಕ ದತ್ತಿ ದೇವಸ್ಥಾನಗಳಿಗೆ ಈ ಮಾರ್ಗಸೂಚಿ ಅನ್ವಯ ಆಗುತ್ತೆ. ಧಾರ್ಮಿಕ ದತ್ತಿ ದೇವಸ್ಥಾನಗಳಿಗೆ ಅಂತ ಅಂದ್ರೆ ಮುಜರಾಯಿ ದೇವಸ್ಥಾನಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಥವಾ ಅನ್ವಯಿಸುತ್ತೆ. ಬಿಜೆಪಿ ಕೂಡ ಇದನ್ನ ಸ್ವಾಗತ ಮಾಡ್ತಾ ಇದೆ. ದೇಗುಲ ಪಾರದರ್ಶಕತೆಗೆ ಮಾರ್ಗಸೂಚಿ ಉತ್ತಮ ನಡೆ, ಸರ್ಕಾರ ಜವಾಬ್ದಾರಿ ವಹಿಸಿಕೊಂಡಿರೋದಕ್ಕೆ ಅಭಿನಂದಿಸ್ತೀನಿ ಅಂತ ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಗೆ ಮುಜರಾಯಿ ಇಲಾಖೆ ಹಣವನ್ನ, ದೇವಸ್ಥಾನಗಳ ಹಣವನ್ನ ದೇವಸ್ಥಾನಗಳ ಅಭಿವೃದ್ಧಿಗೆ ನೀವು ಬಳಸಬೇಕು ಅನ್ನುವಂಥದ್ದು ಒಂದು ವಾದ ಇದೆಯಲ್ಲ, ಅದು ನಿಜ, ಅದು ಹೌದು, ಸತ್ಯ ಅದು. ಯಾಕಂದ್ರೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅನ್ನುವಂಥದ್ದು ಏನು ನಮ್ಮ ರಾಜ್ಯದಲ್ಲಿ ದೇವಸ್ಥಾನಗಳಿದೆ, ಎ ಗ್ರೇಡ್ ಹಾಗೆ ಬಿ ಗ್ರೇಡ್ ನಲ್ಲಿ ಬಹಳ ಉತ್ತಮವಾದಂಥ ಕಲೆಕ್ಷನ್ ಇದೆ. ಸಿ ಗ್ರೇಡ್ ಅಥವಾ ಆನಂತರದ ಗ್ರೇಡ್ ದೇವಸ್ಥಾನಗಳು ಕಲೆಕ್ಷನ್ ಇಲ್ಲ. ಅವುಗಳ ಡೆವಲಪ್ಮೆಂಟಿಗೆ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು ಹೌದು. ಆಮೇಲೆ ಅರ್ಚಕರು, ಆಮೇಲೆ ಪೂಜೆ ಪುನಸ್ಕಾರ ಮಾಡುವಂಥವ್ರು, ಅವ್ರ ಕುಟುಂಬಕ್ಕೆ ಏನಾದರೂ ಅನುಕೂಲ, ಈ ಥರದ್ದೆಲ್ಲ ಮಾಡ್ಕೊಡ್ಬೇಕು. ಹೌದು, ಹಾಗಂತ ಕಳ್ತನಕ ಇರುವಂಥ ಹಣ ಅಲ್ಲ ಅದು. ಅದು ಕಳ್ತನ ಮಾಡಿಕೊಂಡು ಇವರು ಬೇಳೆ ಬೇಯಿಸ್ಕೊಳ್ಳೋಕ್ಕಿರುವಂಥ ಹಣ ಅಲ್ಲ. ಈಗ ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ. ಅದನ್ನು ನಾನು ವಿರೋಧಿಸೋದಿಲ್ಲ. ಇಟ್ ಇಸ್ ಅ ಗುಡ್ ಮೂವ್. ಎಲ್ಲೇ ಆದರೂ ಕೂಡ, ಯಾವುದೇ ದೇವಸ್ಥಾನಗಳಲ್ಲಿ ಆದರೂ ಕೂಡ ಅದಕ್ಕೊಂದು ಜವಾಬ್ದಾರಿ ಇರಬೇಕು. ಇವತ್ತು ಅಯೋಧ್ಯೆಯಲ್ಲಿ ಆಗಿರೋದನ್ನು ನಾವು ಯಾರೋ ಇದನ್ನ ಅವರನ್ನ ಬೆಂಬಲಿಸಿ ನಾವೇನು ಡಿಪೆಂಡ್ ಮಾಡಿಲ್ಲ ಯಾವುದನ್ನು. ಯಾಕೆ ಅಂತಂದ್ರೆ ತಪ್ಪು ಯಾರು ಮಾಡಿದರೂ ತಪ್ಪೆ. ಅಲ್ಲೇನು ನಡೆದಿದೆ, ಈಗಾಗಲೇ ಎನ್ಕ್ವೈರಿ ಆಗಿದೆ, ಅನೇಕರು ಈಗ ಕಂಬಿ ಹಿಂದೆ ಇದ್ದಾರೆ. ಅದೇ ರೀತಿ ಎಲ್ಲ ಕಡೆಯಲ್ಲೂ ಆಗಬೇಕು. ಅದಕ್ಕೊಂದು ಜವಾಬ್ದಾರಿ ಯಾವುದೇ ಸರ್ಕಾರಗಳು ವಹಿಸ್ಕೊಳ್ಬೇಕು. ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ, ನಾನು ಅಭಿನಂದಿಸ್ತೇನೆ. ಅದನ್ನು ನಾನು ವಿರೋಧಿಸೋದಿಲ್ಲ.